from classrooms to campuses. Hear how Eng Campus is transforming classrooms, students and futures. I'm a parent of Roshni Josna, second A. Thank you for allowing me to share the feedback from this eCampus. eCampus allowed our children to learn the language in a structured manner, and the way they are allowing our children to learn the language was very mindful. On their age, we are not aware of noun, pronoun, adverb and all the things, but they are taking the mastery over there. It is very fortunate for us to have this school and they are learning in a very beautiful school. ಮಕ್ಕಳು ತುಂಬಾ ಕಮ್ಯುನಿಕೇಶನ್ ಅಲ್ಲಿ ಚೆನ್ನಾಗಿ ಬರ್ತಾ ಇದ್ದಾರೆ. ಅವ್ರು ಕಮ್ಯುನಿಕೇಟ್ ಮಾಡೋ ರೀತಿನ ನೀವು ಅಬ್ಸರ್ವ್ ಮಾಡಿದ್ರೆ, ಯೂಶಲಿ ಕಮ್ಯುನಿಕೇಶನ್ ಅಂದ್ರೆ ಏನಂದ್ರೆ ಐ ಕಾಂಟ್ಯಾಕ್ಟ್ ಇರಬೇಕು, ಅವ್ರಿಗೆ ಒಂದು ಲ್ಯಾಂಗ್ವೇಜ್ ನ ಪ್ರೊಫಿಷಿಯನ್ಸಿ ಬರಬೇಕು, ಯಾವ ವರ್ಡ್ಸ್ ನ ಎಲ್ಲಿ ಹಾಕ್ಬೇಕು ಮತ್ತೆ ಐ ಕಾಂಟ್ಯಾಕ್ಟ್ ಇದೆಯಾ ಇಲ್ವಾ, ಆಮೇಲೆ ಹ್ಯಾಂಡ್ ಜೆಸ್ಟರ್ಸ್ ಆಗ್ಲಿ ಏನೇ ಆಗ್ಲಿ ಅದು ಇರುತ್ತಾ ಇಲ್ವಾ, ಯಾವಾಗ ಯಾವ ಟೈಮಲ್ಲಿ ಹೇಗ್ ಯೂಸ್ ಮಾಡ್ಬೇಕು, ಐ ಕಾಂಟ್ಯಾಕ್ಟ್ ಎಲ್ಲಾ ಟೈಮಲ್ಲೂ ಯೂಸ್ ಮಾಡ್ಬೇಕಾ ಬೇಡವಾ, ಸ್ಮೈಲ್ ಮಾಡ್ಬೇಕಾ ಅಥವಾ ಹ್ಯಾಪಿ ಫೇಸ್ ಇರ್ಬೇಕಾ, ಸ್ಯಾಡ್ ಫೇಸ್ ಇರ್ಬೇಕಾ, ಅಲ್ಲಿ ಹೋಗ್ಬೇಕಾ ಬೇಡವಾ, ಇಸ್ ಇಟ್ ನೆಸೆಸರಿ. ಇದನ್ನೇ ಕಾಗ್ನಿಟಿವ್ ಡೆವಲಪ್ಮೆಂಟ್ಸ್ ಅಂತಾರೆ, ಎಮೋಷನಲ್ ಡೆವಲಪ್ಮೆಂಟ್ ಅಂತಾರೆ, ಕ್ರಿಟಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದು ಬರೀ eCampus ಅನ್ನೋದು ಬರೀ ಕಮ್ಯುನಿಕೇಶನ್ ಒಂದೇ ಅಲ್ಲ, ಓವರ್ ಆಲ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಇಟ್ಸ್ ಅ ಫಾರ್ಚೂನ್ ಫಾರ್ ಅಸ್, ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಂಡ್ ಇನ್ ಫ್ಯೂಚರ್ ಆಲ್ಸೋ ವಿ ವುಡ್ ಲೈಕ್ ಟು ಸಿ ಮೋರ್ progressive things in a school. This eCampus is very beautiful concept. I saw this in my child. Very drastic changes in my daughter in 2 years. And it's a very beautiful concept. It gives opportunity to every child to speak out English. Very creatively participation of children is very important in the HVA. Home video assignment is initially I saw the first standard my child. It's okay ಅನ್ಕೊಂಡು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ಲ. When I do the HVA, after that I saw drastic changes in my child, and she very improves her fluency in English and also enrich vocabulary, and it improves grammar aspects in the child, and also participation with parents. I also improve my English by her. English is important in everywhere in nowadays. Improve your language in everywhere and get communicate in English with your parents, teachers and friends also. You can get good improvements in your future. All the best. Keep it up. Thank you, and thank you for the eCampus program team also. ಏನು ಈ ಇಂಗ್ಲಿಷ್ ಕ್ಯಾಂಪಸ್ ಅನ್ನೋದನ್ನ ಗುರುಕುಲದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾವು ಮಕ್ಕಳಲ್ಲಿ ಚೇಂಜಸ್ ನ ಕಂಡಿದೀವಿ, ಹೌದಾ ಪೇರೆಂಟ್ಸ್? ಕಂಡಿದೀವಿ ತಾನೆ. ಈಗ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಆಗಿರ್ಬೋದು, ಮತ್ತೆ ಕಾನ್ಫಿಡೆಂಟ್ ಬಂದಿದೆ ಮಕ್ಕಳಲ್ಲಿ, ಮತ್ತೆ ಅವರು ಮಾತಾಡ್ಬೇಕಾದ್ರೆ ಇದ್ದ ಕಮ್ಯುನಿಕೇಶನ್ ಬ್ಯಾರಿಯರ್ಸ್ ಇಂಪ್ರೂವ್ ಆಗಿದೆ, ಹೌದಾ? ಕಮ್ಯುನಿಕೇಶನ್ ಬ್ಯಾರಿಯರ್ಸ್ ಇಂಪ್ರೂವ್ ಆಗಿದೆ, ಮತ್ತೆ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ. ನಾವು ಯಾರ ಜೊತೆ ಬೇಕಾದ್ರೂ, ಈಗ ಒಂದು 10th ಸ್ಟ್ಯಾಂಡರ್ಡ್ ಮಕ್ಳ ಜೊತೆ ಬಿಟ್ರು ಬೇಕಾದ್ರೆ ಅವರಿಗೆ ಮಾತಾಡ್ತೀವಿ ಅನ್ನೋದೊಂದು ಕಾನ್ಫಿಡೆಂಟ್ ಬಂದಿದೆ. ಈ ಇಂಗ್ಲಿಷ್ ಕ್ಯಾಂಪಸ್ ಅನ್ನೋದು ಏನಿದೆ, ಇದೊಂದು ಎಫೆಕ್ಟಿವ್ ಲರ್ನಿಂಗ್ ಮೆಥಡ್ ಅಂತಾನೆ ಹೇಳ್ಬೋದು. ಆಮೇಲೆ ಮಕ್ಳೆಲ್ರೂ ಚೆನ್ನಾಗಿ ಕಲ್ತಿದ್ದಾರೆ. ನಿಮ್ ಎಫರ್ಟ್ ಇಲ್ದಲೆ ಇದು ಸಾಧ್ಯ ಇಲ್ಲ ಮೇಡಮ್. ಎಲ್ಲ ಟೀಚರ್ಸ್ಗೂ ಒಂದು ಕ್ಲಾಪ್ ಪೇರೆಂಟ್ಸ್ ಕಡೆಯಿಂದ. ಮಕ್ಕಳನ್ನ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಟೋಟಲ್ ಓವರ್ ಆಲ್ ಈ ಇಂಗ್ಲಿಷ್ ಕ್ಯಾಂಪಸ್ ಅನ್ನೋದು ಇಟ್ ಈಸ್ ಎ ವೆರಿ ಇನೋವೇಟಿವ್ ಮೆಥಡ್ ಆಫ್ ಲರ್ನಿಂಗ್. ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಲರ್ನಿಂಗ್ ವಿಲ್ ಅಕ್ಯೂರ್. ಥ್ಯಾಂಕ್ ಯು. ಸೊ ಐ ಥಿಂಕ್ 1 year ಬಿಫೋರ್ ಇಂದ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಅನ್ಕೋತೀನಿ. ಇದಕ್ಕಿಂತ ಮೊದಲು ಆಕ್ಚುಲಿ ನನ್ ಮಗ ಅಷ್ಟು ಕಾನ್ಫಿಡೆಂಟ್ ಇರ್ಲಿಲ್ಲ ಇಂಗ್ಲಿಷ್ ಮಾತಾಡೋದು. ಸೊ ನಾವೇನ್ ಸಬ್ಜೆಕ್ಟ್ ಕಲಿತೀವಿ ಅದ್ರ ಜೊತೆಗೆ ಇಂಗ್ಲಿಷ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಪ್ರೋಗ್ರಾಮ್ ಏನಿದೆ ಈ ಮಕ್ಳಿಗೆ ಈ ಬೇಸಿಕ್ ಇಂದಾನೇ ನಾವು ಸ್ಟಾರ್ಟ್ ಮಾಡಿರೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ನನ್ ಮಗ ಹೇಳ್ತಾನೆ ಈ ಪ್ರೋಗ್ರಾಮ್ ಅಲ್ಲಿ ಬ್ಯಾಡ್ಜಸ್ ಇದೆಲ್ಲ ಕೊಡ್ತಿದ್ದೀರಾ ಅಲ್ವಾ, ಸೊ ಅದು ತುಂಬಾ ಕಾಂಪಿಟೇಷನ್ ಆಗಿದೆ. ನನ್ ಫ್ರೆಂಡ್ ತಗೊಂಡ್ಲು, ಮತ್ತೆ ನಾನ್ ಸ್ವಲ್ಪ ಕನ್ನಡ ಮಾತಾಡಿದ್ರೆ ನನ್ ಬ್ಯಾಡ್ಜ್ ಹೋಗ್ಬಿಡುತ್ತಪ್ಪ, ಇಲ್ಲ ನಾನು ಇಂಗ್ಲಿಷ್ ಮಾತಾಡ್ಬೇಕು. ಸೊ ಆತರ ಕಾಂಪಿಟೇಷನ್ ಮಕ್ಳಲ್ಲೇ ಹುಟ್ಟಿದೆ ಇವಾಗ. ಸೊ ಈ ಪ್ರೋಗ್ರಾಮ್ ಇದೇ ರೀತಿ ಕಂಟಿನ್ಯೂ ಆಗ್ಬೇಕು. ಕನ್ನಡ ಜೊತೆಗೆ ನಾವ್ ಇಂಗ್ಲಿಷ್ ಕಲ್ತ್ರೇನೆ ನೆಕ್ಸ್ಟ್ ಎಜುಕೇಶನ್ ಮುಗಿದ್ಮೇಲೆ ಜಾಬ್ ಆಗಿರ್ಬೋದು ಅಥವಾ ಬೇರೆ ಫೀಲ್ಡ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಏನಾಗುತ್ತೆ, ಈಗ ಪೇರೆಂಟ್ಸ್ ಗೆ ಇಂಗ್ಲಿಷ್ ಮಾತಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಮಾತಾಡಕ್ ಆಗಲ್ಲ. ಅದನ್ನ ಯಾರಿಂದ ಪೂರೈಸ್ಕೊತಾರ ಅವರು?
ತನ್ನ ಮಕ್ಕಳಿಂದ ಪೂರೈಸ್ಕೊಳಕ್ ಆಸೆ ಪಡ್ತಾರೆ. ಅದೊಂದು ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡ್ತಾ ಇದೆ. ಸೊ ಅವ್ರಿಗೆ ನಮ್ಮ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ ಒಂದು ದೊಡ್ಡ ಧನ್ಯವಾದಗಳು. ನನ್ ಮಗ 3rd ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾನೆ. ಅವ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಅನ್ಸುತ್ತೆ. ನನಗೆ ಕೆಲವೊಂದು ಪ್ರೊನೌನ್ಸಿಯೇಷನ್ ಮಿಸ್ ಆದ್ರೆ ಅವನು ಈಗಲ್ಲ ಹೀಗೆ ಅಂತ ಕರೆಕ್ಟ್ ಮಾಡ್ತಾನೆ. ತುಂಬಾ ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ಕೂ ಬರಲ್ಲ, ಇಲ್ಲ ಇವತ್ತು ಈ ಆಕ್ಟಿವಿಟೀಸ್ ಇದೆ, ಇವತ್ತು ಈ ಪ್ರೋಗ್ರಾಮ್ ಇದೆ, ಬರಲ್ಲ, ನನಗೆ ಬ್ಯಾಡ್ಜ್ ಮಿಸ್ ಆಗುತ್ತೆ, ನಾನು ಸ್ಕೂಲಿಗೆ ಹೋಗ್ಬೇಕು, ನಾನು ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು ಅಂತೆಲ್ಲ ತುಂಬಾ ಆಕ್ಟಿವ್ ಆಗಿರ್ತಾನೆ. ಖುಷಿ ಆಗುತ್ತೆ. ಅವ್ನ್ ಮಾತಾಡೋ ಸ್ಟೈಲ್ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾವು ಆ ಏಜ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಲ್ತಿಲ್ಲ. ನನ್ ಪ್ರಾಬ್ಲಮ್ ಅವ್ನ್ ಮಾತಾಡೋದ್ ನೋಡಿದ್ರೆ ನಾನೇ ಕೆಲವೊಂದ್ಸರಿ ಹೇಳ್ತೀನಿ ಅವನಿಗೆ, ನೀನು ಫ್ರೀ ಇದ್ದಾಗ ನನ್ಗೊಂದ್ ಸ್ವಲ್ಪ ಗ್ರಾಮರ್ ಹೇಳ್ಕೊಡು, ನನ್ ಜೊತೆ ನೀನ್ ಇಂಗ್ಲಿಷ್ ಅಲ್ಲೇ ಮಾತಾಡು, ನನಗೂ ಖುಷಿ ಆಗುತ್ತೆ, ನಾನು ನಿನ್ ಜೊತೆ ಕಲಿತೀನಿ ಅಂತ. ತುಂಬಾ ಖುಷಿ ಆಗುತ್ತೆ ಅವ್ನ್ ಮಾತಾಡೋದ್ ನೋಡಿದ್ರೆ. ಈ ತರ ಪ್ರೋಗ್ರಾಮ್ ಮಾಡೋದು ತುಂಬಾ ಮಕ್ಕಳಿಗೆ ಎಫೆಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಇದೇ ತರ ತುಂಬಾ ಹೆಚ್ಚಿನ ಪ್ರೋಗ್ರಾಮ್ಗಳು ಮಾಡಿ ನೀವು ಅವರಿಗೆ ಬ್ಯಾಡ್ಜ್ ಕೊಡ್ತಿರೋದು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ದಂಗ್ ಅನಿಸ್ತಾ ಇದೆ. ಅವ್ರು ಇನ್ನೂ ಕಲೀಲಿಕ್ಕೆ ತುಂಬಾ ಆಸಕ್ತಿ ಬರ್ತಾ ಇದೆ. ನನ್ ಮಗ ಇವತ್ತು ಈ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿ, ನನ್ ಮಗ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಓವರ್ ಆಲ್ ಎಲ್ಲಾ ಮಕ್ಕಳುಗಳು ಸತ ತುಂಬಾ ಚೆನ್ನಾಗಿ, ತುಂಬಾ ನೀಟ್ ನಲ್ಲಿ ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಪೀಚ್ ಮಾಡಿ ಅಭಿನಯಗಳನ್ನ ಮಾಡಿದ್ದಾರೆ. ಶಿಕ್ಷಕ ವೃಂದದವರು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಕಲಿಕೆಯನ್ನ ಹೇಳ್ಕೊಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ ಎಲ್ಲಾ ನಮ್ಮ ಪ್ರಿನ್ಸಿಪಲ್ ಸರ್, ಡೈರೆಕ್ಟರ್ ಸರ್, ಮತ್ತೆ ಅಧ್ಯಕ್ಷರಿಗೆ, ಮತ್ತೆ ಎಲ್ಲಾ ಶಿಕ್ಷಕ ವೃಂದದವರಿಗೂ ಸತ ಅಭಿನಂದನೆಯನ್ನ ಸಲ್ಲಿಸ್ತೇನೆ. Engaged classrooms, confident speakers, visible impact. Empower your school with measurable English excellence. The change is real. The results speak for themselves.